ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಎಗ್ ಬುರ್ಜಿ. ಒಂದು ಡಾಬಾ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಗಾಯ್ಸ್, ಮೈ ನೇಮ್ ಇಸ್ ವಾಸು ಆ್ಯಂಡ್ ವೆಲ್ಕಮ್ ಟು ದ ವಿಡಿಯೋ. ಮೊದಲಿಗೆ ಒಂದು ಪಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಮತ್ತು ಹಸಿರುಮೆಣಸಿನಕಾಯಿ ನೀಟಾಗಿ ಫ್ರೈ ಆಗಿದೆ. ಈಗ ಜಿಂಜರ್ ಗಾರ್ಲಿಕನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಸಣ್ಣದಾಗಿ ಚಾಪ್ ಮಾಡಲಿಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು. ಯಾವುದಾದ್ರು ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದು ಮಾಡಿ. ಇದು ಚಾಪ್ ಮಾಡೋಕ್ಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಫ್ರೈ ಆದ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡು ಟೊಮೆಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಫ್ರೈ ಆದಂಗಿದೆ. ಈಗ ಇದಕ್ಕೆ ಅವಶ್ಯ ಇರುವಂಥ ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟ್ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಎಲ್ಲ ಫ್ರೈ ಆಗಿದೆ. ಈಗ ಅರಿಶಿಣ ಪುಡಿ, ಚಿಲ್ಲಿ ಪೌಡರು, ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ಹಸಿ ವಾಸನೆ ಹೋಗೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಸಾಲ ಮತ್ತು ಆ ಟೊಮೆಟೊ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ಒಂದು 3 ಎಗ್, ನಾನು 3 ಎಗ್ ತೊಗೊಂಡಿದ್ದೀನಿ. 3 ಎಗ್ನ ಈ ಥರ ಬೀಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈಗ ಮೀಡಿಯಮ್ ಉರಿಲಿರಬೇಕು, ಹೈ ಫ್ಲೇಮ್ ಹಾಕ್ಬೇಡಿ. ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಆ ಮಸಾಲೆ ಎಲ್ಲ ಮೊಟ್ಟೆಗೆ ನೀಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಆದ ನಂತರ ಇನ್ನೂ ಸ್ವಲ್ಪ ಉದ್ರಾಗಿ ಬರುತ್ತೆ. ಓಕೆ, ನಮ್ಮ ಎಗ್ ಬುರ್ಜಿ ರೆಡಿ ಆಗಿದೆ. ಸೊ ಈಗ ಫೈನಲ್ ಟಚ್ ಕೊಡೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲ ಕೊತ್ತಂಬರಿ ಸೊಪ್ಪಿಗೆ, ಮೊಟ್ಟೆಗೆ ನೀಟಾಗಿ ಇಟ್ಕೊಳ್ಳುತ್ತೆ. ಕೊತ್ತಂಬರಿ ಸೊಪ್ಪದ ಮಸಾಲ ತುಂಬ ಟೇಸ್ಟಿಯಾಗಿ, ನೀವು ಹೊರಗಡೆ ಡಾಬಾದಲ್ಲೆಲ್ಲ ತಿಂತಿರಲ್ಲ ಎಗ್ ಬುರ್ಜಿ, ಆ ಥರ ಟೇಸ್ಟ್ ಇರುತ್ತೆ. ಈ ಎಗ್ ಬುರ್ಜಿನ ಚಪಾತಿ, ಪರೋಟ, ದೋಸೆ ಯಾವುದೊಟ್ಟಿಗಾದರೂ ಆರಾಮಾಗಿ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರು ನಮ್ಮ ಚಾನಲ್ಗೆ ಬಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ಬರೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.